ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕಟಕ ರಾಶಿ ಗುರು ಬದಲಾವಣೆ. ನೋಡಿ, ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಅಂತ ಕರಿತೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಕಟಕ ಲಗ್ನದವರಿಗೆ ಯಾರು ಹುಟ್ಟಿರ್ತೀರಾ ಅವ್ರಿಗೆ ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಈ ಇವತ್ತಿನ ವಿಡಿಯೋ. ನೋಡಿ, ಗುರು ಬದಲಾವಣೆ. ಕಟಕ ರಾಶಿಗೆ ಪ್ರವೇಶ ಆಗಿದ್ದಾನೆ ಗುರು. ಅತ್ಯಂತ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ಪ್ರಬಲವಾದ ಪವರ್ಫುಲ್ ಆದ ಸ್ಥಾನಕ್ಕೆ ಬಂದಿದ್ದಾನೆ. ಕಟಕ ರಾಶಿ ಆತನ ವಿಶೇಷ ಶಕ್ತಿಯ ಸ್ಥಾನ. ಇಂಥ ಸ್ಥಾನಕ್ಕೆ ಬಂದಾಗ ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ, ಮತ್ತೆ ಹೇಳ್ತೇನೆ, ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಒಳಿತಾಗ್ತದೆ. ಕಟಕ ರಾಶಿಗಿಂತಲೂ ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ತುಂಬಾ ಒಳಿತಾಗ್ತದೆ. ಅಷ್ಟೇ ಅಲ್ಲ, ಕಟಕ ರಾಶಿಯಲ್ಲಿ ಹುಟ್ಟಿದವರಿಗೂ ಕೂಡ ತುಂಬಾ ಒಳಿತಾಗ್ತದೆ. ಕಾರಣ, ಚಂದ್ರ ಇರ್ತಾನೆ ಕಟಕ ರಾಶಿಯಲ್ಲಿ. ನಿಮಗೆ ಅಲ್ಲಿ ಗುರು ಬಂದಾಗ ತುಂಬಾ ವಿಶೇಷವಾದ ಒಳಿತಾಗ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ನಿಮ್ಮ ಚಂದ್ರ ಎಲ್ಲಿರ್ತಾನೆ ಅಲ್ಲಿ ಗುರು ಬಂದಾಗ ಅತಿ ವಿಶೇಷವಾಗಿ ಒಳ್ಳೆಯದಾಗ್ತದೆ. ಜಾತಕಗಳನ್ನು ತೆಗೆದು ನೋಡ್ಕೊಳ್ಳಿ. ಕಟಕ ರಾಶಿಯಲ್ಲಿ ಹುಟ್ಟಿದವರು, ಅದರಲ್ಲೂ ಕೂಡ ಯಾರ್ಯಾರಿಗಲ್ಲಿ ಶುಕ್ರ ಇದ್ದಾನೆ, ಅಥವಾ ಯಾವುದೇ ರಾಶಿಯವರಾಗಿದ್ದರೂ ಕೂಡ ಯಾರ್ಯಾರಿಗೆ ಕಟಕ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಚಂದ್ರ ಇದ್ದಾನೆ, ತುಂಬಾ ಒಳಿತಾಗ್ತದೆ. ಯಾರಿಗೆ ಶುಕ್ರ ಇದ್ದವರಿಗೆ ಮದುವೆ ಆಗಲಿದ್ದವರಿಗೆ ಮದುವೆ ಆಗ್ತದೆ. ಕಟಕ ರಾಶಿಯವರಿಗೂ ಕೂಡ ವಿಶೇಷ ಒಂದು ಟೈಮ್ ಬಂದಿದೆ, ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗ್ತದೆ. ಯಾರ್ಯಾರಿಗೆ ಏನೇನು ಒಳ್ಳೇದು ಕೆಲಸ ಆಗಬೇಕಾಗಿತ್ತು ಅದನ್ನ ಮಾಡಿ ಮನೆ ಕಟ್ತೀರಾ, ಕಾರ್ ತಗೊಳ್ತೀರಾ, ಸೈಟ್ ತಗೊಂತೀರಾ, ಎಲ್ಲವನ್ನೂ ಮಾಡಬಹುದು. ಗುರು ಚಂದ್ರ ನಿಮ್ಮ ಚಂದ್ರ ಇದ್ದ ಮನೆಯಲ್ಲಿ ಗುರು ಬಂದಿದ್ದಾನೆ. ಅತ್ಯಂತ ವಿಶೇಷ ಸಮಯ. ನಿಮಗೆ 1 ವರ್ಷಗಳ ಕಾಲ ಇರ್ತದೆ. ತುಂಬಾ ಸಕ್ಸಸ್ ಬರ್ತದೆ. ಕಟಕ ಲಗ್ನದವರಿಗೂ ಕೂಡ ತುಂಬಾ ಒಳಿತಾಗ್ತದೆ. ಯಾರ್ಯಾರಿಗೆ ಶುಭ ಗ್ರಹಗಳಿದ್ದಾವೆ ನೋಡ್ಕೊಳ್ಳಿ. ಕಟಕ ರಾಶಿಯಲ್ಲಿ ಗುರು ಬಂದಿದ್ದಾನೆ, ಇನ್ನೂ ಹೆಚ್ಚು ಒಳಿತಾಗ್ತದೆ. ಇನ್ನು ಯಾರ್ಯಾರಿಗೂ ಅಶುಭ ರಾಶಿ ರಾಹು ಇತ್ತಂದ್ರೆ ದಯವಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗೋದು ಕಲೀರಿ. ಇನ್ನು ಶನಿದೇವರು ನೋಡಿ, ನಿಮಗೆ 9ನೇ ಮನೆಯಲ್ಲಿದ್ದಾನೆ. ತಂದೆಯ ಆರೋಗ್ಯ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಅಜ್ಜ ಇದ್ರೆ, ತಂದೆ ಇದ್ರೆ ಅವರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಹೆಚ್ಚು ಮುತುವರ್ಜಿಯನ್ನು ವಹಿಸಿ. ಆದರೆ ಏನೂ ತೊಂದರೆ ಆಗಲ್ಲ. ಕಾರಣ, ಗುರುವಿನ 9ನೇ ದೃಷ್ಟಿ ಶನಿಗ್ರಹದ ಮೇಲೆ ಬಿದ್ದಿದೆ. ಯಾರಿಗಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕನ್ನೋದಿದ್ರೆ ಬರ್ತವೆ. ನೋಡಿ, ಹೊಲಗಳ ಪೇಪರ್ಸ್ ರೆಡಿಯಾಗಿರಲ್ಲ, ಜಮೀನಿನ ಪೇಪರ್ಸು ರೆಡಿ ಆಗಿಬಿಡ್ತವೆ. ಈಗ ಟ್ರೈ ಮಾಡಿ, ರೆಡಿ ಆಗ್ತವೆ. ಈ ಕಾಲ ಬಂದಿರುತ್ತೆ. ತುಂಬಾ ಭಾಗ್ಯೋದಯವಾಗೋ ಕಾಲ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗೋ ಕಾಲ, ಮದುವೆ ಆಗಲಿಲ್ಲದವರಿಗೆ ಮದುವೆಯಾಗೋ ಕಾಲ. ಆ ಯೋಗ ಕೂಡ ಬಂದಿದೆ. ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಒಲಿದು ಬರೋ ಸಮಯ. ಇಷ್ಟೆಲ್ಲ ಒಳಿತಾಗೋ ಸಮಯ ಕಟಕ ರಾಶಿಯವರಿಗಿದೆ, ಕಟಕ ಲಗ್ನದವರಿಗೂ ಇದೆ. ಮತ್ತೊಂದು ವಿಷಯ ಏನು ಹೇಳಬೇಕಂದ್ರೆ, ರಾಹು 8ನೇ ಮನೆಯಲ್ಲಿದ್ದಾನೆ, ಕೇತು 2ನೇ ಮನೆಯಲ್ಲಿದ್ದಾನೆ. ಒಂದು ಕೆಲಸ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಕಾಳಹಸ್ತಿಗೋ ಅಥವಾ ನಾಗಮಂಗಲ ಅಂತ ವಿಶೇಷ ಕ್ಷೇತ್ರ ಇದೆ, ಅಲ್ಲಿ ನಾಗದೋಷ ನಿವಾರಣಾರ್ಥ ಪೂಜೆ ಮಾಡ್ತಾರೆ. ಅಲ್ಲಿಯೂ ಕೂಡ ಹೋಗಿ ಪೂಜೆ ಮಾಡಿಸಬಹುದು, ನಾಗದೋಷ ನಿವಾರಣಾರ್ಥ. ಆಗ ಈ ರಾಹು ಕೇತುಗಳು, 2ನೇ ಮನೆಯಲ್ಲಿರೋ ಕೇತು, 8ನೇ ಮನೆಯಲ್ಲಿರೋ ರಾಹು, ಈ 2 ಅಶುಭ ಗ್ರಹಗಳ ಏನು ತೊಂದರೆ ಕೊಡೋದಿರುತ್ತೆ ಅದು ಕಡಿಮೆ ಆಗ್ತದೆ. ಅಶುಭ ಗ್ರಹಗಳ ಎಫೆಕ್ಟ್ ಕಡಿಮೆ ಆಗ್ತದೆ, ಪರಿಣಾಮ ಕಡಿಮೆ ಆಗ್ತದೆ. ನಿಮಗೆ ತುಂಬ ಒಳ್ಳೆಯದಾಗ್ತದೆ. ಗುರು ಒಳ್ಳೇದು ಮಾಡಲಿಕ್ಕೆ ಬಂದಿದ್ದಾನೆ. ತುಂಬ ಒಳ್ಳೆಯದಾಗೋ ಸಮಯ ಇದೆ. ಸದುಪಯೋಗ ಪಡಿಸಿಕೊಳ್ಳಿ. ದುಡ್ಡು ಕಾಸು ಎಲ್ಲವೂ ಚೆನ್ನಾಗಿ ಬರ್ತದೆ. ಎಲ್ಲ ಶುಭ ಕಾರ್ಯಗಳಿಗೂ ವಿಶೇಷವಾದ ವರ್ಷ ಈ ವರ್ಷ. ಅದರಲ್ಲೂ ಕೂಡ ಅಕ್ಟೋಬರ್ ಒಳಗೆ ಇನ್ನೂ ಹೆಚ್ಚು ಒಳ್ಳೆಯ ಟೈಮ್ ಇದೆ. ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ
ನಿಮ್ಮ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೆ. ಯಾರಿಗಾದರೂ ವಾಮಾಚಾರ, ಬಾನಾಮತಿ, ದುಷ್ಟಶಕ್ತಿ ಪ್ರಯೋಗಗಳಾಗಿದ್ದರೆ ನೀವು ನಮಗೆ ಕರೆ ಮಾಡಿದರೆ ಮಂತ್ರಗಳು ಮನೆಯಲ್ಲಿಯೇ ಮಂತ್ರಗಳನ್ನು ಧ್ಯಾನಿಸುವ ಮುಖಾಂತರ ಹೇಗೆ ನೀವು ಸಕ್ಸಸ್ಸನ್ನು ಪಡಿಬಹುದು, ಆ ಮಾಟ ಮಂತ್ರದ ತೊಂದರೆಯಿಂದ ತಪ್ಪಿಸಿಕೊಳ್ಳಬಹುದು ಅಂತ ತಿಳಿಸ್ತೇನೆ. ನೀವು ನಮಗೆ ಕರೆ ಮಾಡಬಹುದು, ಸಲಹೆ ನೀಡ್ತೇವೆ. ಶುಭವಾಗಲಿ.